ಓಕೆ ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ನಿಮ್ಮ AGV. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಜಿಪ್ ಮಾಡ್ಬಿಡೆ 800 ಕಾರ್ನ. ಓಕೆ, ಇದು ಇದ್ರದ್ದು. ಸೊ ನಾನು ನಿಮ್ಗೊಂದು ಕಾರ್ ತೋರ್ಸೋಣ ಅಂತ ಇದ್ದೀನಿ. ದ ಬ್ಯೂಟಿ ಇಲ್ಲಿದೆ ನೋಡಿ. ಈ ಗಾಡಿ ಯಾವ್ದಪ್ಪ ಅಂತ ನೀವು ಯೋಚನೆ ಮಾಡೋದಾದ್ರೆ, ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. FIAT 850. ಈ ಗಾಡಿ ಫೋಟೋ ಇಲ್ಲಿ ಹಾಕಿದ್ದೀನಿ ನೋಡಿ. ಇದರಲ್ಲಿ ಎಷ್ಟೆಷ್ಟು ವೇರಿಯಂಟ್ ಇದೆ ಅಂದರೆ, ಇದರಲ್ಲಿ 6 ವೇರಿಯಂಟ್ ಬರುತ್ತೆ. 1965 to 1971 ಗಂಟನು FIAT 850 ಕಪಲ್ ವರ್ಷನ್ನು. ಇದು 1980 ಸಮಥಿಂಗ್ ಇದೇನೋ ಮಾಡಲ್ ಇದು ಅಂದ್ಕೊಳ್ತೀನಿ. 80 ಸಮಥಿಂಗ್ ಅಂದ್ಕೊಳ್ತೀನಿ, 80 70 ಅಂದ್ಕೊಳ್ತೀನಿ. ಇದು ಚೇಂಜ್ ಆಗಿದೆ ಗುರು. ಇದೇನು ನೀವು ನೋಡ್ತಾ ಇದ್ದೀರಾ, ಇದು ಫುಲ್ ರಸ್ಟ್ ಆದ್ರೂ ನನ್ಗೆ ಒಳ್ಳೆ ಬ್ಯೂಟಿ ಕಾಣ್ತಾ ಇದೆ ಇದರಲ್ಲಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಬರೀ ಇಂಥದೆಯಾ? ಇದ್ರದ್ದು ಆ್ಯಕ್ಚುಲಿ ಮುಂದೆ ಇಂಜಿನ್ ಬರಲ್ಲ. ಇದು ಆ್ಯಕ್ಚುಲಿ ಬ್ಯಾಟ್ರಿ. ಇದೆಲ್ಲ ಮುಂದೆ ಸ್ಟೋರ್ ಏನಾದ್ರು ಇಟ್ಕೊಳ್ಳೋಕ್ಕೆ. ಇಂಜಿನ್ ಬಂದು ಇಲ್ಲಿರ್ತದೆ ನೋಡಿ. ಇಲ್ಲಿ ಆ್ಯಕ್ಚುಲಿ ಇಂಜಿನ್ ಬರುತ್ತೆ. ಇದ್ರ ಪೆಟ್ರೋಲ್ ಟ್ಯಾಂಕ್ದು ಅಲ್ಲಿದೆ ನೋಡಿ. ಗೇರ್ ಅಸೆಂಬ್ಲಿ 1969 FIAT 850 ಕಪಲ್ ವರ್ಷನ್ 2 ಅದು. ಓಕೆ, ಅದಾದಮೇಲೆ 1990ರಲ್ಲಿ ಸೇಮ್ ಕಪಲ್ಲಿಂದ ಸ್ಪೋರ್ಟ್ಸ್ ಕಪಲ್ ಇವಾಗೇನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು. ಅದಾದಮೇಲೆ ಮತ್ತೆ ಇನ್ನೊಂದು ವೇರಿಯಂಟ್ ಬಿಟ್ಟರು. ಇದು ಸ್ಟಾರ್ಟ್ ಆಗಿದ್ದ ಇಯರ್ ಬಂದ್ಬಿಟ್ಟು ಸೆಪ್ಟೆಂಬರ್ 1968ರಿಂದ 1970ರಲ್ಲಿ ಇದು ಎಂಡ್ ಆಯಿತು. ಓಕೆ, ಇದು ಎಲ್ಲಿ ಉಟ್ಕೊಳ್ತು ಅಂತಂದರೆ ಕಾರು ಮೇಡ್ ಇನ್ ಇಟಲಿ. ಇದು ಸ್ಪೆಸಿಫಿಕ್ ಬಗ್ಗೆ ಹೇಳಬೇಕು ಅಂದರೆ, ಇದು ಆ್ಯಕ್ಚುಲಿ ರೇರ್ ವೀಲ್ ಡ್ರೈವ್. ಇದು 2 ಸೀಟರ್ ಆಗಿರೋದ್ರಿಂದ 2 ಡೋರ್ ಅಷ್ಟೇ ಬರೋದು ಇದಕ್ಕೆ. ಸೊ ಇದ್ರದ್ದು BHP ನೋಡ್ತೀನಿ ಅಂದರೆ 47 BHP. ಓಕೆ, 47 BHP, 6200 RPM ಇದ್ರದ್ದು. ಇದರ ಟಾರ್ಕ್ ಬಗ್ಗೆ ಹೇಳಬೇಕು ಅಂದರೆ 61 Nm ಟಾರ್ಕ್. ಇದು 61 Nm ಟಾರ್ಕ್, 61 Nm ಟಾರ್ಕ್ ಇದು. ಓಕೆ, ಇದರದ್ದು ಗೇರ್ ನೋಡ್ತೀನಿ ಅಂದರೆ 4 ಗೇರ್ ಬರುತ್ತೆ ಇದಕ್ಕೆ. 4 ಸ್ಪೀಡ್ 4 ಗೇರು. ಇದು ಆ್ಯಕ್ಚುಲಿ ಪೆಟ್ರೋಲ್ ಗಾಡಿ. ಇದ್ರ ಕಲರ್ಸ್ ನೋಡ್ತೀನಿ ಅಂದರೆ, ಒಂದು ಚೆರಿ ರೆಡ್, ಬ್ಲೂ, ವೈಟ್, ಗ್ರೀನ್, ಬ್ಲ್ಯಾಕ್. ನನ್ನ ಫೇವ್ರೇಟ್ ಕಲರೇ ಬೇರೆ, ಬಟ್ ಈ ಕಾರಲ್ಲಿ ಹೇಳ್ತಾ ಇರೋದು, ಈ ಕಾರ್ಗೆ ಚೆರಿ ರೆಡ್, ಗ್ರೀನ್ ಸೂಪರ್ ಆಗಿರುತ್ತೆ. ಇನ್ನು ಮಾಡೆಲ್ ವಿಚಾರಕ್ಕೆ ಬಂದರೆ 850 ಕಪಲ್ ಬಂದು 1965 1971ವರೆಗೂ ಇತ್ತು. ಅದೇ 850 ಕಪಲ್ ವರ್ಷನ್ 2 ಸೀರೀಸ್ ಅಲ್ಲಿ 1968ರಲ್ಲಿ ಸ್ಟಾರ್ಟ್ ಆಗಿ 1970ರಲ್ಲಿ ಇದ್ರದ್ದು ಮುಗೀತು. ಅವನು ಬಾಯಿಗೋಸಿ ನೀರು ಬಿಡ್ರಲ್ಲ, ನೀಗಿರ್ಕಾಗ್ಬಿಟ್ಟಾನು. ಇನ್ನು ಸ್ಪೋರ್ಟ್ಸ್ ಕಾರ್ S ಕ್ಲಾಸ್ ಅಂತ ಏನೋ ಅಂತಾರೆ, ಅದೇ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಇದು. ಓಕೆ, ಇದೆಲ್ಲ ರೇರ್ ವೀಲ್ ಡ್ರೈವ್. ತುಂಬಾಗಿ ರೆಡಿ ಮಾಡಿಸ್ಬೋದು. ಇದನ್ನೇ ಸ್ಟಾಕ್ ಆಗಿ ರೆಡಿ ಮಾಡಿಸ್ತೀನಿ ಅಂದರೆ ಕಮ್ಮಿ ಅಂದ್ರೆ 3 lakhs ಗಂಟ ಹೋಗ್ಬಿಡುತ್ತೆ. ಅದೇ ಇದೇನು ತುಕ್ಕಿಡ್ದಿರೋ ರಸ್ಟ್ ಇದೆ ಅದೆಲ್ಲ ನೀಟಾಗಿ ಹೋಗಿಸಿ, ನೀಟಾಗಿ ಪೇಂಟ್ ಮಾಡಿ, ಬರೀ ಬಾಡಿ ಪೇಂಟು ಅಂತ ಕುತ್ಕೊಂಡ್ರೆ 1 ಲಕ್ಷ ಗಂಟ ಎಗರ್ಕೋತದೆ. ಇಂಜಿನ್ ಕೆಲಸ, ಆ ಕೆಲಸ, ಈ ಕೆಲಸ. ಆಮೇಲೆ ಇದ್ರ ಸ್ಪೇರು ನಾವೇನೇ ಇದ್ರೂ ಇಂಪೋರ್ಟೇ ಮಾಡಿಸ್ಬೇಕು. ಅದು ಇದು ಅಡ್ಜಸ್ಟ್ ಮಾಡ್ಬೋದು, ಏನಾದ್ರು ಜುಗಾಡ್ ಮಾಡ್ಬೋದು. ಬಟ್ ಒರಿಜಿನಾಲಿಟಿ ಕೇಳೋರು ಇದ್ದಾರೆ. ಈ ಥರ ಬ್ಯೂಟಿಗಳು ನನಗೆ ಸಿಗ್ತಾ ಇರಬೇಕು. ಇದು ಆ್ಯಕ್ಚುಲಿ ಎಷ್ಟೋ ಹಳೇ ಕಾರ್ ಆಗಿರ್ಬೇಡ ಗುರು. 1960 ಅಂದರೆ ಒಳ್ಳೆ ಮಸ್ತು ಗುರು. ಏನೇ ಅಂದರು ಚಿಂದಿ ಸಿಗಬೇಕಲ್ಲ ಈ ಕಾರ್ಗಳು. ಸೊ ಇದ್ರ ಹಿಂದೆ ಲುಕ್ ಇದೆಯಲ್ಲ, ಸೇಮ್ ಮಸ್ಟ್ಯಾಂಗ್ ಥರನೇ ಇದೆ. ಅದಕ್ಕೆ ನೋಡಿದ ತಕ್ಷಣ ಸಖತ್ ಲೈಕ್ ಆಗುತ್ತೆ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಇಲ್ಲೇ ಒಂದು ಮಾದೇಶ್ವರದು ದೇವಸ್ಥಾನ, ಅಲ್ಲಿ ಹೋಗ್ತಾ ನಾನು ಇದು ನೋಡಿದೆ, ಸಖತ್ ಇಷ್ಟ ಆಗೋಯ್ತು. ಒಂದು 800 ಮಾರುತಿ 800 ಕಾರ್ಗೆ ಹೆಡರ್ಸ್ ಹಾಕಿದೆ. ಹೆಡರ್ ಸೌಂಡ್ ಕೇಳಿಸ್ತೀನಿ. ಇದನ್ನ ಇದು ಮಾಡಿ ನೋಟಿಫೈ ಮಾಡಿ.